ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಹೋಳಿಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ಒಂದು ಕುಕ್ಕರಲ್ಲಿ 3 ಕಪ್ಪಷ್ಟು ಚನಾ ದಾಲನ್ನು ತಗೊಳ್ಬೇಕು. 3 ಕಪ್ಪಷ್ಟು ಚನಾ ದಾಲ್, ನಾನಿಲ್ಲಿ ಕಪ್ಪು ತೋರಿಸ್ತಾ ಇದ್ದೇನಲ್ವ, ಆ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಚನಾ ದಾಲನ್ನು ತಗೊಂಡು ಇದನ್ನು ಚೆನ್ನಾಗಿ ಒಂದು ಸಲ 1 ಕಪ್ಪಷ್ಟು ನೀರು ಹಾಕಿಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಳ್ಬೇಕು. ವಾಶ್ ಮಾಡಿನೇ ಯೂಸ್ ಮಾಡಬೇಕು ಚನಾ ದಾಲನ್ನು. ಸೊ ಇಲ್ಲಿ ನೀರು ಹಾಕಿ ನಾನು ಸಿಂಗಲ್ ವಾಶ್ ಮಾಡ್ತಾ ಇದ್ದೇನೆ. ನಂತರ 3 ಕಪ್ ಚನಾ ದಾಲಿಗೆ ನೀವು ಒಂದು 6ರಿಂದ 7 ಕಪ್ಪಷ್ಟಾಗುವಷ್ಟು ನೀರನ್ನು ಹಾಕಿಕೊಳ್ಳಬೇಕು. ನೀರು ಹಾಕಿದ ನಂತರ ಇದಕ್ಕೆ 1 ಚಿಟಿಕೆ ಸ್ಪೂನಷ್ಟು ಅರಶಿನ ಆಪ್ಷನಲ್. ನೀವು ಅರಶಿನ ಇಲ್ಲಿ ಕೂಡ ಹಾಕ್ಬೋದು, ಇಲ್ಲ ಅಂತ ಹೇಳಿದರೆ ಮೈದಾ ಹಿಟ್ಟಿಗೆ ಕೂಡ ಹಾಕ್ಬೋದು. ಅರಶಿನ ಹಾಕಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ ನಂತರ ಪ್ರೆಷರ್ ಕುಕ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಬಿಸಿಲು ಬರುವ ತನಕ ಕುಕ್ ಮಾಡಬೇಕು. ನಂತರ ಕುಕ್ ಮಾಡಿದ ನಂತರ ಏನು ಚನಾ ದಾಲ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಚನಾ ದಾಲ್ ಮತ್ತು 3 ಕಪ್ಪಷ್ಟು ಜಾಗರಿ ಪೌಡರ್ ಏನಿದೆ ಅದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಜಾಗರಿ ಮತ್ತು ಚನಾ ದಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುವ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡನ್ನು ಕೂಡ ಕೈ ಆಡಿಸ್ತಾ ಇರಬೇಕು. ಯಾಕೆಂತೇಳಿದ್ರೆ ಕೈ ಆಡಿಸೋದು ಬಿಟ್ಟರೆ ಅದು ಬೆಂದು ಹೋಗುವ ಚಾನ್ಸಸ್ ಇರುತ್ತದೆ. ಈ ರೀತಿ ನೋಡಿ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ನಂತರ ಇನ್ನು ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಕಲ್ಲಡಿಸಿದರೆ ಇದು ಗಟ್ಟಿಯಾಗುತ್ತಾ ಬರುತ್ತದೆ. ಇದು ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿಕೊಂಡು ನೀರನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಇದಕ್ಕೆ ನೀವು ಅರಶಿನ ಪೌಡರ್ ಕೂಡ ಇಲ್ಲಿ ಹಾಕಿಕೊಳ್ಬೋದು, 1 ಟೇಬಲ್ ಸ್ಪೂನಷ್ಟು. ಆಗ ಹೋಳಿಗೆ ನಿಮಗೆ ಹಳದಿ ಕಲರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನಾನು ಇಲ್ಲಿಗೆ ಈಗ ಅರಶಿನ ಪೌಡರನ್ನು ಮೈದಾದೊಟ್ಟಿಗೆ ಮಿಕ್ಸ್ ಮಾಡ್ತಾ ಇಲ್ಲ. ನನಗೆ ವೈಟ್ ಕಲರ್ ಹೋಳಿಗೆ ಬೇಕಾಗಿರೋದ್ರಿಂದ ನೀರನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಕೈಗೆ ಅಂಟಿಕೊಳ್ಬಾರ್ದು, ಅದಕ್ಕೋಸ್ಕರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮೈದಾ ಹಿಟ್ಟು ಕೈಗೆ ಅಂಟಿಕೊಳ್ಳೋದು ತಪ್ಪುತ್ತದೆ. ಕೈಗೆ ಅಂಟಿಕೊಳ್ಳೋದಿಲ್ಲ, ಕಮ್ಮಿ ಆಗುತ್ತೆ ಕೈಗೆ ಅಂಟಿಕೊಳ್ಳೋದು. ಈಗ ನೋಡಿ ಹಿಟ್ಟು ಕಲಿಸಿಕೊಂಡು ಆಯಿತು. ಈಗ ಏನು ಜಾಗರಿ ಮತ್ತು ಚನಾ ದಾಲ್ ಮೀಡಿಯಮ್ ಫ್ಲೇಮಲ್ಲಿ ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ನೋಡಿ ಗಟ್ಟಿಯಾಗಿ ಬರ್ತಾ ಇದೆ. ಇದು ಇನ್ನೂ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾಗ್ತಾ ಏನಾಗುತ್ತೆ, ಇದು ಮಿಶ್ರಣ ಏನಿದೆ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ಈಗ ಏನು ಮೈದಾ ಡವ್ ಇತ್ತಲ್ವ, ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರೆಸ್ ಮತ್ತು ಫೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ಅದು ಸಾಫ್ಟ್ ಮತ್ತು ಫ್ಲಫಿಯಾಗಿ ಬರುತ್ತೆ. ಏನು ಹೋಳಿಗೆ ಮಾಡ್ತೀವಲ್ವ, ಅದು ಫ್ಲಫಿಯಾಗಿ ಬರುತ್ತೆ. ಅದಕ್ಕೆ ಇದು ಏನು ಡವ್ ಮಾಡಿಟ್ಕೊಂಡಿದ್ದೇವೆ ಅದನ್ನು ಚೆನ್ನಾಗಿ ಪ್ರೆಸ್ ಫೋಲ್ಡ್ ಎಲ್ಲ ಮಾಡಬೇಕು. ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಡವನ್ನು ಫೋಲ್ಡ್ ಮಾಡಲಿಕ್ಕೆ ಮತ್ತು ಪ್ರೆಸ್ ಮಾಡಲಿಕ್ಕೆ. ನಾನು ಈಗಷ್ಟೇ ನನ್ನ ಮಗು ಡೆಲಿವರಿ ಆಗಿರುವ ಕಾರಣ ನನಗೆ ಅಷ್ಟು ಪ್ರೆಷರ್ ಹಾಕಲಿಕ್ಕೆ ಕಷ್ಟ ಆಗ್ತಿರೋದ್ರಿಂದ ನಾನು ಹಸ್ಬೆಂಡಿಗೆ ಹೇಳಿದ್ದೇನೆ. ಅವರು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಪ್ರೆಸ್ ಮಾಡಿ ಈ ಡವನ್ನು ಈಗ ಅದೇ ಪಾತ್ರೆಯಲ್ಲಿ ಇಡ್ತಾರೆ. ಇಟ್ಟಾದ ನಂತರ ಇದಕ್ಕೆ ಏನು ಮಾಡಬೇಕು ಹೇಳಿದರೆ, ನೀವು ಆಯಿಲಲ್ಲಿ ಇದನ್ನು
ನೆನೆಸಿ ಇಡಬೇಕು. ಆಯಿಲಲ್ಲಿ ನೆನೆಸಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಸಾಫ್ಟ್ ಆಗುತ್ತೆ ಹಾಗೂ ಫ್ಲಫಿ ಕೂಡ ಆಗುತ್ತೆ, ಹಾರ್ಡ್ ಆಗೋದಿಲ್ಲ. ಅಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು, ಚಪಾತಿ ಹಿಟ್ಟು ಕಲಿಸಿದ ನಂತರ ಸ್ವಲ್ಪ ಗಾಳಿಗೆ ಬಿಟ್ಟರೆ ಅದೇನಾಗುತ್ತೆ, ಹಾರ್ಡ್ ಆಗಲಿಕ್ಕೆ ಶುರು ಆಗುತ್ತೆ. ಅದನ್ನು ತಪ್ಪಿಸಲಿಕ್ಕೆ ಏನು ಎಣ್ಣೆ ಇದೆ ಅದನ್ನು ಸ್ವಲ್ಪ ಹಾಕಿಕೊಂಡು ಅದರಲ್ಲಿ ನೆನೆಯಲಿಕ್ಕೆ ಬಿಡಬೇಕು. 1-2 ಗಂಟೆ ನೀವು ಎಷ್ಟು ನೆನೆಯಲಿಕ್ಕೆ ಬಿಡ್ತೀರಾ ಅಷ್ಟು ಹೋಳಿಗೆ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಈಗ ಏನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ವಿ ನೋಡಿ, ಅದು ನೋಡಿ ಎಷ್ಟು ಹಾರ್ಡಾಗಿದೆ. ಇದಕ್ಕೆ ಈಗ ಅದೇ ಮಿಶ್ರಣಕ್ಕೆ ಈಗ ಏನು ಏಲಕ್ಕಿ ಪೌಡರ್ ಏನಿದೆ ಅದನ್ನು ಹಾಕಿಕೊಳ್ಬೇಕು. ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ, ಗಟ್ಟಿಯಾಗಿದೆ. ಹಾಗೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ತುಂಬಾ ಸುಂದರವಾದ ಸ್ಮೆಲ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಚಿಟಿಕೆ ಸ್ಪೂನಷ್ಟು ಏಲಕ್ಕಿ ಕೂಡ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಂಡು ಇಡಬೇಕು. ಈಗ 2 ಕೂಡ ರೆಡಿಯಾಗಿದೆ. ಒಂದು ಸೈಡ್ ಮೈದಾ ಡೌ, ಇನ್ನೊಂದು ಸೈಡ್ ಹೂರಣ. ಈಗ ಏನು ಮೈದಾ ಡೌ ಇದೆ ಅಲ್ವಾ, ಅದನ್ನು ತೆಕ್ಕೊಂಡು ಸ್ವಲ್ಪನೇ ತೆಕ್ಕೊಂಡು ಉಂಡೆಗೆ ಥರ ಮಾಡಿ ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸಿದ ನಂತರ ಇದಕ್ಕೆ ಏನು ಮಿಶ್ರಣ ಏನಿದೆ ಅದನ್ನು ಇದರಲ್ಲಿ ತುಂಬಿ ಇನ್ನೊಂದು ಸಲ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸುವಾಗ ನೀವು ಮೈದಾ ಹಿಟ್ಟನ್ನು ಹಾಕಿಕೊಂಡು ಲಟ್ಟಿಸಬಾರ್ದು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ ಏನಿದೆ ಅದನ್ನು ಹಾಕಿಕೊಂಡು ನೀವು ಮೈದಾ ಹಿಟ್ಟನ್ನು ಲಟ್ಟಿಸಬೇಕು. ಏನು ಡಿಫ್ರೆನ್ಸ್ ಅಂತ ಹೇಳಿದರೆ ಮೈದಾ ಹಿಟ್ಟು ಹಾಕಿ ನೀವು ಲಟ್ಟಿಸಿದರೆ, ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಲಟ್ಟಣೆ ಮಾಡಲಿಕ್ಕೆ. ಆದರೆ ಏನು ಹೋಳಿಗೆ ಇರುತ್ತಲ್ವ, ಪ್ರಿಪೇರ್ ಮಾಡಿ ಆದಮೇಲೆ ಹೋಳಿಗೆ ಏನಿರುತ್ತೆ ಅದು ರಬ್ಬರಿ ಟೈಪ್ ಥರ ಇರುತ್ತೆ, ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ರೈಸ್ ಫ್ಲೋರ್ ಹಾಕಿದರೆ, ಅಕ್ಕಿ ಹಿಟ್ಟನ್ನು ಹಾಕಿ ನೀವು ಏನು ಲಟ್ಟಿಸಿದರೆ ಏನಾಗುತ್ತೆ ಹೇಳಿದರೆ ಒಂಥರ ಈ ಥರ ರಬ್ಬರ್ ಥರ ಇರೋದಿಲ್ಲ. ಮೈದಾ ಒಂಥರ ಚಪಾತಿ ಥರನೇ ಚೆನ್ನಾಗಿ ಕಟ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಏನು ಮಿಶ್ರಣ ಇದೆ ಅದನ್ನು ಡೌ ಒಳಗೆ ತುಂಬಿಸಿ, ಒಂದೊಂದು ಉಂಡೆ ಥರ ತುಂಬಿಸಿ ಈಗ ಅದನ್ನು ಲಟ್ಟಿಸ್ತೇನೆ. ನೋಡಿ, ಅಕ್ಕಿ ಹಿಟ್ಟನ್ನು ಮೇಲೆ ಹಾಕಿಕೊಂಡು ಇದನ್ನು ಈಗ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು, ರೌಂಡ್ ಬರುವ ಥರ. ಈಗ ಒಂದು ಪ್ಯಾನನ್ನು ತಗೊಂಡು ಚೆನ್ನಾಗಿ ಬಿಸಿಯಾದ ನಂತರ ಏನು ಲಟ್ಟಣೆ ಮಾಡಿಟ್ಟುಕೊಂಡಿರುವಂತಹ ಹೋಳಿಗೆ ಏನಿದೆ ಅದನ್ನು ಬಿಸಿ ಮಾಡಿಕೊಳ್ಬೇಕು ಚೆನ್ನಾಗಿ. ನೋಡಿ, ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ. ಈಗ 2 ಕಡೆಯನ್ನು ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು ಹೋಳಿಗೆಯನ್ನು. ಇದು ನಿಮಗೆ 2-3 ದಿವಸ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತಿನ್ನುವಾಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ತಿಂದರೆ ಇನ್ನೂ ಇದರ ಸ್ವೀಟ್ನೆಸ್ ಹೆಚ್ಚಾಗುತ್ತೆ.